ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ಯಾವ ರೀತಿಯಾಗಿ ಉದುರಾಗಿ ಶಾವಿಗೆ ಉಪ್ಪಿಟ್ಟು ಬರೋ ರೀತಿಯಲ್ಲಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಉದುರಾದಂತಹ ಶಾವಿಗೆ ಉಪ್ಪಿಟ್ಟು ಬಂದಿದೆ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡಿ, ನಾನು ಈ ಶಾವಿಗೆ ಉಪ್ಪಿಟ್ಟನ್ನು ಮಾಡೋದಕ್ಕೆ ಇಲ್ಲಿ MTR ನವರ ಶಾವಿಗೆ ಮಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ನನಗೆ ಇದು ಕಂಫರ್ಟ್ ಆಗಿ ಹಾಗೂ ತುಂಬಾ ಪರ್ಫೆಕ್ಟ್ ಆಗಿ ಬರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡೋದು, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಒಂದು ಗ್ಲಾಸನ್ನು ತಗೊಂಡು ಅದನ್ನು ಅಳತೆಯಾಗಿ ಇಟ್ಕೊಂಡಿದ್ದೀನಿ. ಆ ಗ್ಲಾಸಿಂದ 1 ಗ್ಲಾಸಷ್ಟು ಶಾವಿಗೆಯನ್ನು ನಾನು ತಗೊಂಡಿದ್ದೀನಿ. ಈ ಶಾವಿಗೆಯನ್ನು ಇವಾಗ ನಾವು ಹುರ್ಕೋಬೇಕು. ಅದಕ್ಕೆ ಒಂದು ಕಡಾಯಿಯನ್ನು ಇಟ್ಬಿಟ್ಟು ಆ ಕಡಾಯಿಯಲ್ಲಿ ಒಂದು 3 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಾವು ತೆಕ್ಕೊಂಡಿದ್ವಲ್ಲ ಆ ಶಾವಿಗೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನನಗಂತೂ ಈ ಶಾವಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಪರ್ಫೆಕ್ಟ್ ಆದಂಥ ಶಾವಿಗೆ ಉಪ್ಪಿಟ್ಟು ಬರುತ್ತೆ. ಪಾಯಸಕ್ಕಾಗಿರಲಿ, ಉಪ್ಪಿಟ್ಟು ಮಾಡೋಕ್ಕಾಗಿರಲಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ನಾನು ಶಾವಿಗೆಯನ್ನು ಕೆಮ್ಮಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ನಾನು ಒಗ್ಗರಣೆಗೆ ಈಗ ಒಂದು ಕಡಾಯಿನ ಇಟ್ಕೊಂಡು ಆ ಕಡಾಯಿಯಲ್ಲಿ ಸ್ವಲ್ಪ 2-3 ಚಮಚ ದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ನೋಡಿ, ಈ ಥರ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಗ್ಗರಣೆಗೆ ಸಾಸಿವೆಯನ್ನು ಹಾಕ್ಕೊಂಡು ಶೇಂಗಾ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಅದಾದಮೇಲೆ ಕರಿಬೇವು ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡಾದ್ಮೇಲೆ ಎರಡನ್ನೂ ಆಡಿಸ್ಕೋಬೇಕು. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕ್ಲೀನಾಗಿ ಹುರ್ಕೊಳ್ಬೇಕು, ಸುಡಬಾರ್ದು. ಈಗ ಜೀರಿಗೆಯನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಮತ್ತೆ ಆಡಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 2-3 ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕ್ತಾ ಇದ್ದೀನಿ. ಹಾಗೂ ಸಣ್ಣದಾಗಿರುವಂಥ ಹೆಚ್ಚಿರುವಂತಹ ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬೇಗ ಬೇಯೋಕ್ಕೋಸ್ಕರ ಹಾಗೂ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಆಡಿಸಿದಾದ್ಮೇಲೆ ಒಂದು ಸ್ವಲ್ಪ ಬೇಯೋಕ್ಕೆ ಮುಚ್ಚಳಕವನ್ನು ಮುಚ್ಚಿದ್ದೀನಿ. ನೋಡಿ, ಮುಚ್ಚಿದಾದ್ಮೇಲೆ ಬೆಂದಿದೆ ಇವಾಗ ಈರುಳ್ಳಿ. ಇದೇ ಟೈಮಲ್ಲಿ ನಾನು ಇವಾಗ ಟೊಮೆಟೊ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ನೀಟಾಗಿ ಸಾಫ್ಟಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಳಕವನ್ನು ಮುಚ್ಚಬೇಕು. ನೋಡಿ, ಈ ಥರ ಮುಚ್ಚಿ ಒಂದು 5 ನಿಮಿಷ ಬೆಂದ ಮೇಲೆ ಈ ರೀತಿ ಆಗಿದೆ. ಇವಾಗ ಚಮಚದಿಂದ ನೀಟಾಗಿ ಟೊಮೆಟೊವನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಮಾಡೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಫ್ಲೇವರು ಟೊಮೆಟೊದು ಹುಳಿ ಅನ್ನೋದು ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ಈ ರೀತಿಯಾಗಿ ನೀವು ಬೇಯಿಸ್ಕೊಳ್ಬೇಕು. ಈ ಶಾವಿಗೆ ಉಪ್ಪಿಟ್ಟಂತೂ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ನೀರು ಹಾಕೋ ಟೈಮು ನಾವು ಯಾವ ಗ್ಲಾಸಲ್ಲಿ ಶಾವಿಗೆಯನ್ನು ತೊಗೊಂಡಿದ್ವಲ್ಲ ಅದೇ ಗ್ಲಾಸಿಂದ ನಾನಿಲ್ಲಿ 2.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಶಾವಿಗೆಗೆ 2.5 ಗ್ಲಾಸ್ ನೀರು ಸಾಕಾಗುತ್ತೆ. ನೋಡಿ, ಈ ಥರ 2.5 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಹಾಕ್ಕೊಳ್ಬೇಕು ನೀವು. ನೋಡಿ, ಇಷ್ಟು ಅರ್ಧದಷ್ಟು ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು 1 ಗ್ಲಾಸ್ ಶಾವಿಗೆಗೆ 2.5 ಗ್ಲಾಸ್ ನೀರನ್ನು ಹಾಕ್ಕೊಂಡು ಮತ್ತೆ ಉಪ್ಪನ್ನು ಟೇಸ್ಟ್ ಮಾಡಿ ಉಪ್ಪು ಹಾಕ್ಕೊಂಡು ಮುಚ್ಚಳಕ ಮುಚ್ಚಿ ಇದನ್ನು ಕುದಿಸ್ಕೊಳ್ಬೇಕು. ನೀರು ತುಂಬಾ ಕುದೀತಾ ಇರಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡಾದ್ಮೇಲೆ ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಈಗ ಕುದೀತಾ ಇರೋ ನೀರಿಗೆ ನಾವು ಶಾವಿಗೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಮೊದಲಿಗೆ ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಶಾವಿಗೆ ಹಾಕ್ಕೊಳ್ಬೇಕು. ನೋಡಿ, ಈಗ ನಾನು ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಶಾವಿಗೆ ಹಾಕ್ಕೊಂಡಾದ್ಮೇಲೆ ನೀವು ಹೈ ಫ್ಲೇಮಲ್ಲಿ ಬೇಯಿಸೋ ಹಾಗಿಲ್ಲ. ಫುಲ್ ಕಡಿಮೆ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀವು ಬೇಯಿಸ್ಕೊಳ್ಬೇಕು. ತುಂಬಾ ಹೈ ಫ್ಲೇಮ್ ಮಾಡೋದ್ರಿಂದ ಅದು ಸರಿಯಾಗಿ ಬೇಯೋದಿಲ್ಲ, ಎಲ್ಲ ಆವಿಯಾಗಿ ಹೋಗ್ಬಿಡುತ್ತೆ, ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಮುಚ್ಚಳಕ ಮುಚ್ಚಿ ಒಂದು 5-6 ನಿಮಿಷದಷ್ಟು ನಾವು ಬೇಯಿಸ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ನಮ್ಮದು ಶಾವಿಗೆ ಉಪ್ಪಿಟ್ಟು ಅನ್ನೋದು ರೆಡಿ ಆಗುತ್ತೆ. ಇದನ್ನು ಮುಚ್ಚಳಕ ಮುಚ್ಚಿ
ನಾವು ಬೇಯಿಸ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ನೀರು ಇದಕ್ಕೆ ಇಷ್ಟು ಸರಿಯಾಗಿ ಹೋಗುತ್ತೆ ನೋಡಿ. ಈ ಥರ ಆದಮೇಲೆ ನಾನು ಮುಚ್ಚಳಕವನ್ನು ಮುಚ್ಚಿಕೊಳ್ತಾ ಇದ್ದೀನಿ. ಈ ಥರ ಮುಚ್ಚಳಕ ಮುಚ್ಚಿದಾದ್ಮೇಲೆ ಒಂದು 5 ರಿಂದ 6 ನಿಮಿಷ ಆಗಿದೆ. ಇವಾಗ ನೋಡಿ ಈ ಥರ ಬೆಂದಿದೆ. ಈ ಥರ ಮೇಲೆ ಕೆಳಗೆ ಆಡಿಸ್ಕೊಳ್ಬೇಕು. ನೀವು ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲೂ ಕೂಡ ಅಂಟೋದಿಲ್ಲ, ಶಾವಿಗೆ ಒಂದಕ್ಕೊಂದು ಅಂಟೋದಿಲ್ಲ. ನೋಡಿದ್ರಲ್ಲ, ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ನಾನು ಮೇಲ್ಗಡೆಯಿಂದ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ಬೆಂದಿದೆ ಇಲ್ಲ ಅಂತ ನಿಮಗೆ ತೋರಿಸ್ತೀನಿ. ಒಂದು ಶಾವಿಗೆನ ಈ ಥರ ಮುರಿದು ನೋಡಿ, ಈ ಥರ ಸ್ಮ್ಯಾಶ್ ಮಾಡಿದ್ರು ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಈ ರೀತಿಯಾಗಿ ಆದಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಆದಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಮೇಲಿಂದ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಮುಚ್ಚಳಕ ಮುಚ್ಚಿ ಒಂದು 5 ರಿಂದ 10 ನಿಮಿಷದಷ್ಟು ಹಬೆಯಲ್ಲಿ ತಣ್ಣಗಾಗೋಕ್ಕೆ ಬಿಡಬೇಕು. ತೀರಾ ತಣ್ಣಗಾದರೆ ಗಟ್ಟಿಯಾಗಿಬಿಡುತ್ತೆ. ನೀವು ಸ್ವಲ್ಪ ಆದಮೇಲೆ ಮತ್ತೆ ಸೌಟಿಂದ ಮೇಲೆ ಕೆಳಗೆ ಆಡಿಸ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ನಮ್ಮದು ಉದುರಾಗಿ ಶಾವಿಗೆ ಉಪ್ಪಿಟ್ಟು ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾರೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.